ದೆಹಲಿಯಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಿದೆ. ಸಿಎಂಗೆ ಹೈಕಮಾಂಡ್ ಈಗಾಗಲೇ ಅಭಯವನ್ನ ಕೊಟ್ಟಾಗಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಪ್ಲಾನ್ ಬಿ ತಂತ್ರ ಕೂಡ ರೆಡಿ ಆಗಿದೆ. ಆಗಸ್ಟ್ 29ಕ್ಕೆ ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿಚಾರಣೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಬೀಸು ದೊಣ್ಣೆ ತಪ್ಪಿಸಿಕೊಂಡಂತ ಪರಿಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ಸಂಕಷ್ಟ ಇಲ್ಲ, ಆದರೆ ಆಗಸ್ಟ್ 29ಕ್ಕೆ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿಚಾರಣೆ ನಡೆಯುತ್ತೆ. ಅವತ್ತೇನಾಗುತ್ತೆ ಹಾಗಾದ್ರೆ? ಈ ಸಂಬಂಧಪಟ್ಟಂಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟದ ಸಚಿವರು, ಒಂದಷ್ಟು ಜನ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಬಿಸಿ ಬಿಸಿ ಚರ್ಚೆ ಆಗಿದೆ. ಹೈಕಮಾಂಡ್ ನಾಯಕರ ಮುಂದಾಳತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಘಟಾನುಘಟಿ ನಾಯಕರು ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ ದೆಹಲಿಯಲ್ಲಿ. ಪ್ಲಾನ್ ಬಿ ರೆಡಿ ಆಗಿದೆ ಅಂತೆ. ಹಾಗಾದ್ರೆ ಪ್ಲಾನ್ ಬಿ ಏನದು? ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಏನ್ ಮಾಡಬೇಕು ಅಂತ ಚರ್ಚೆ ಆಗಿದೆ. ಈಗಾಗಲೇ 29ನೇ ತಾರೀಕು ಆಗಸ್ಟ್ 29ಕ್ಕೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ಆದೇಶ ಬಂದ್ರೆ ಆಗೇನ್ ಮಾಡಬೇಕು ಅನ್ನುವಂತ ಪ್ಲಾನ್ ಬಿ ರೆಡಿ ಮಾಡಲು ಸಿದ್ಧವಾಯಿತು ಕಾಂಗ್ರೆಸ್ ಹೈಕಮಾಂಡ್. ಈಗ ಸಚಿವ ಪರಮೇಶ್ವರ್ ಜೊತೆ ನಾಯಕರು ಚರ್ಚೆ ಮಾಡಿದ್ದೇನು? ಹಾಗಾದ್ರೆ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ದೆಹಲಿಗೆ ಹೋದಂತ ಎಲ್ಲ ನಾಯಕರು, ಸಿಎಂ, ಡಿಸಿಎಂ, ಕೆಲ ಸಚಿವರು, ನಾಯಕರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ ರಾಜ್ಯಕ್ಕೆ. ಆದ್ರೆ ಜಿ ಪರಮೇಶ್ವರ್ ಅವರು ಮಾತ್ರ ಬಂದಿಲ್ಲ. ಗೃಹ ಸಚಿವರು ಅಲ್ಲೇ ಇದ್ದಾರೆ. ಇದರ ಒಳ ಅರ್ಥ ಏನು? ಹಾಗಾದ್ರೆ ಏನಾಗ್ತಾ ಇದೆ ದೆಹಲಿಯಲ್ಲಿ? ಹೈಕೋರ್ಟ್ನಲ್ಲಿ ಆಗಸ್ಟ್ 29ರಂದು ಪ್ರಾಸಿಕ್ಯೂಷನ್ ವಿಚಾರಣೆಗೆ ಬರುತ್ತೆ. ಆಗಸ್ಟ್ 29ರ ತೀರ್ಪಿನ ಬಳಿಕ ನಿರ್ಧಾರದ ಬಗ್ಗೆ ಚರ್ಚೆ ಆಗಿದೆ. ಈಗ ಕಾನೂನು ಪ್ರಕಾರ ಫೈಟ್ ಮಾಡ್ತಾ ಇದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ಹೋರಾಟ ಒಂದ್ ಕಡೆ ನಡೀತಾ ಇದೆ. ಗ್ಯಾರಂಟಿಗಳ ಸಕ್ಸಸ್ ಬಗ್ಗೆ ಬಿಜೆಪಿ ಜೆಡಿಎಸ್ ಭಯ ಆಗಿದೆ. ದೋಸ್ತಿ ನಾಯಕರಿಗೆ ಭಯ ಶುರುವಾಗಿದೆ. ನಮ್ಮ ಗ್ಯಾರಂಟಿಗಳಿಂದ ಸರ್ಕಾರ ಅಸ್ಥಿರಗೊಳಿಸುವ ಬಗ್ಗೆಯೂ ಪ್ರಯತ್ನ ನಡೀತಾ ಇದೆ. ದೆಹಲಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿಗೆ ವಾಪಸ್ಸಾಗಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಇದರ ಬೆನ್ನಲ್ಲೇ ಈಗ ಅವರ ಹೇಳಿಕೆ ಮಾಡಿ ತಿಳಿಸಿದ್ದಾರೆ. ಯಾಕೆಂದರೆ ನಮಗೆ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳ ಸಕ್ಸಸ್ ಸ್ಟೋರಿ ಏನಿದೆ ಅದರ ಬಗ್ಗೆ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದವರು ಅದರ ಬಗ್ಗೆ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೇನಾದರೂ ಮಾಡಿ ಡಿಸ್ಟೆಬಿಲೈಸ್ ಮಾಡಬೇಕು, ಸರ್ಕಾರವನ್ನೇ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂಥೇಳಿ ಚರ್ಚೆ ಆಗಿದೆ. ಮುಂದೆ 29th ಏನಾಗ್ತದೆ ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡ್ತೇವೆ. ಈಗ ನಮಗೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾವು ಮಾತಾಡ್ತೇವೆ. ಬಂದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅಂತಿಮವಾಗಿ ಏನು ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.